ಪಾಯಿಂಟ್ಸ್ ಟೇಬಲ್ನ ಪ್ರಸಂಗದ ಬಗ್ಗೆ ಮಾತಾಡಕ್ಕೆ ಬಂದಿರೋದು ಇವತ್ತಿನ ವಿಡಿಯೋಲಿ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು IPL ಆಗ್ತಾ ಇದೆ. 70th ಲೀಗ್ ಗೇಮಲ್ಲಿ ನಮಗೆ ಗೊತ್ತಾಗುತ್ತೆ ಯಾರಿಗೆ ಸೆಕೆಂಡ್ ಸ್ಪಾಟ್ ಬರುತ್ತೆ. ಏನು ಹೇಳ್ತಾ ಇದ್ದೀನಿ ಅರ್ಥ ಆಗ್ತಾ ಅಲ್ವಾ? ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. KKR ನಂಬರ್ 1 ಆಗಿದೆ. ಸೊ ಅವ್ರನ್ನ ಯಾರು ಬೀಟ್ ಮಾಡೋಕ್ಕಾಗಲ್ಲ ಅಥವಾ ಮೀಟ್ ಮಾಡೋಕ್ಕಾಗಲ್ಲ. ಸೆಕೆಂಡ್ ಸ್ಪಾಟಲ್ಲಿ ಇವತ್ತು RR ಕೂತಿದ್ದಾರೆ. ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಂಡೇ ಅವರು KKR ವಿರುದ್ಧ ಸೋತ್ರು ಅಂತ ಹೇಳಿದ್ರೆ 16 ಉಳ್ಕೊಂಡ್ಬಿಡ್ತಾರೆ. SRH ಮ್ಯಾಚು ನಿನ್ನೆ ವಾಶೌಟ್ ಆಗಿದೆ, 15 ಕೂತಿದ್ದಾರೆ ಅವರು ಇನ್ ಕೇಸ್ ಸೋತ್ರು ಅಂದರೆ 15 ಕೂತ್ಕೊಳ್ತಾರೆ. ಇನ್ ಕೇಸ್ ಅವ್ರ ಮ್ಯಾಚು ಲಾಸ್ಟ್ ಗೇಮ್ ವಾಶೌಟ್ ಆಯಿತು ಅಂದರೆ 1 ಪಾಯಿಂಟ್ ಆ್ಯಡ್ ಆಗುತ್ತೆ, ಅವರು 16 ಕೂತ್ಕೋತಾರೆ. RR 16, ಆಮೇಲೆ SRH 16. ಇನ್ ಕೇಸ್ CSK ಏನಾದ್ರು RCBನ ಬೀಟ್ ಮಾಡಿದ್ರು ಅಂತ ಹೇಳಿದ್ರೆ ಅವರು 16 ಬರ್ತಾರೆ. RR, SRH ಮತ್ತು CSK 3 ಜನದ್ದು ನೆಟ್ ರನ್ ರೇಟ್ ನೀವು ಗಮನಿಸಿದ್ರೆ ಬೆಸ್ಟ್ ಇರೋದು ಯಾರ್ದು ಗೊತ್ತಾ? CSK ನಂಬರ್ 2 ಟೀಮ್ ಆಗೋ ಸಾಧ್ಯತೆ ಇದೆ. ನಿಮಗೆ ಜ್ಞಾಪಕ ಇರಲಿ, IPL ಫಾರ್ಮೆಟಲ್ಲಿ ನಂಬರ್ 2ಗೆ ಮತ್ತು ನಂಬರ್ 3ಗೆ ಅಜಗಜಾಂತರ ವ್ಯತ್ಯಾಸ ಇದೆ. ನಂಬರ್ 2ಲಿದ್ದೀರಾ, ನೀವು ಕ್ವಾಲಿಫೈ ಆಗಿದ್ದೀರಾ ಅಂತ ಹೇಳಿದ್ರೆ ನೀವು ಒಂದು ಸತಿ ಎಡಬೋದು ಬೀಳ್ಬೋದು. ಬಟ್ ನಂಬರ್ 3 ಅಥವಾ 4ಅಲ್ಲಿ ಬಂದಿದ್ದೀರಾ ಅಂದರೆ ಎಡ ಬಿಡದೆ ಗೆಲ್ಲಬೇಕಾಗಿರೋದು. ಹಾಗಾಗಿ ಬಹಳ ಇಂಟ್ರೆಸ್ಟಿಂಗ್ IPL ಆಗ್ತಾ ಇದೆ. RCBಗಂತೂ ಈ ಈಕ್ವೇಷನ್ ಕ್ಲಿಯರ್ ಆಗಿದೆ. ಬಟ್ ಏನಪ್ಪ ಇವಾಗ ಅಂದರೆ ಎಲ್ಲ RCB ಫ್ಯಾನ್ಸ್ಗಳು ಗೊತ್ತಲ್ಲ, ಒಂದೇ ಹಾಡು, ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಅಂತ ಬೇಡ್ಕೊಳ್ಳಿ ಅಂತ ಹೇಳ್ತಾ ಇಂತಿ ನಿಮ್ಮ ಜಾನಿ.